ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ನ ನೋಡ್ತಾ ಹೋಗೋಣ. ಹಾಗೆ ನನ್ನ ಮುಂದಿನ ವೀಡಿಯೋಸ್ನಲ್ಲಿ ಇದಕ್ಕೆ ಉತ್ತರವನ್ನು ಸಹಿತ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಅದನ್ನು ಸಹ ನೀವು ಬೇಕಾದರೆ ರೆಫರ್ ಮಾಡ್ಬೋದು ಮಕ್ಕಳ. ಫಸ್ಟ್ ಹೆಡಿಂಗ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 1, ಚೂಸ್ ಕರೆಕ್ಟ್ ಕ್ವೆಶನ್ ಟ್ಯಾಗ್. ಇಲ್ಲೇನು ಕೊಟ್ಟಿದ್ದಾರೆ? ದೇ ಡಿಡ್ ನಾಟ್ ಹೀಡ್ ಮೈ ವರ್ಡ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ, ಡೂ ದೇ, ಡೋಂಟ್ ದೇ, ಡಿಡೆಂಟ್ ದೇ ಆ್ಯಂಡ್ ಡಿಡ್ ದೇ. ಇದರಲ್ಲಿ ಯಾವುದು ಅಂತ ಸರಿಯಾದ ಕ್ವೆಶನ್ ಟ್ಯಾಗ್ನ ನೀವು ಚೂಸ್ ಮಾಡಿ ಬರೀಬೇಕಾಗತ್ತೆ. ಕ್ವೆಶನ್ ನಂಬರ್ 2 ನೋಡಿ, ಚೂಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ರವಿ, ಮೇ ಐ ಕಮ್ ಇನ್ ಸರ್? ಆ್ಯಂಡ್ ದ ಟೀಚರ್ ಈಸ್ ಎಸ್ ಯು ಮೇ. ಆಪ್ಷನ್ಸ್ ನೋಡಿ ಮಕ್ಕಳ, ಆರ್ಡರ್, ರಿಕ್ವೆಸ್ಟ್, ಸೀಕಿಂಗ್ ಪರ್ಮಿಷನ್, ಆಫರಿಂಗ್ ಹೆಲ್ಪ್. ಇವಿಷ್ಟರಲ್ಲಿ ನೀವು ಯಾವ ಆಪ್ಷನ್ ಸರಿಯಾಗಿದೆ ಅಂತ ಚೂಸ್ ಮಾಡಿ ಬರೀಬೇಕು. ನೆಕ್ಸ್ಟು ಕ್ವೆಶನ್ ನಂಬರ್ 3 ನೋಡಿ, ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ. ಅದರಲ್ಲಿ ಚೂಸ್ ದ ಕರೆಕ್ಟ್ ಕಲೆಕ್ಟಿವ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸನ್ಗೆ ಕರೆಕ್ಟಿವ್ ವರ್ಡ್ ಯಾವುದು ಅಂತ ನೀವು ಚೂಸ್ ಮಾಡಿ ಬರೀಬೇಕು. ಹಾಟ್, ರೈಸ್, ಡೇ ಆ್ಯಂಡ್ ನೂನ್. ಓಕೆನಾ? ನೆಕ್ಸ್ಟ್ ಈಸ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್. ದ ಕಿಂಗ್ ಮೆಟ್ ದ ವೈಸ್ ಹರ್ಮಿಟ್. ಇಲ್ಲಿ ವೈಸ್ ಅನ್ನೋದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಿರೋದು ಅಂತ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವನ್. ಕ್ವೆಶನ್ ನಂಬರ್ 5 ಅಲ್ಲಿ ನೋಡಿ, ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್, ಯುಧಿಷ್ಠಿರ ಆ್ಯಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಇಲ್ಲಿ ಏನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್. ಎಲ್ಲಿ ಕ್ಯಾಪಿಟಲ್ ಲೆಟರ್ ಹಾಕಬೇಕು? ತುಂಬ ಈಸಿ ಇದೆ ಮಕ್ಕಳ. ನೆಕ್ಸ್ಟ್ ಬಿನಲ್ಲಿ ನೋಡಿ, ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಇಲ್ಲೇನು ಮಾಡಬೇಕು? ಒಂದು ಕ್ಯಾಪಿಟಲ್ ಲೆಟರ್ನ ಆ್ಯಡ್ ಮಾಡಬೇಕು, ವರ್ಬನ್ನು ನೀವು ಕರೆಕ್ಟ್ ಮಾಡಿ ಬರೀಬೇಕು. ಇವಿಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತಲ್ವಾ? ಸೊ ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಇನ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 6, ಹೂ ವಾಸ್ ಯಕ್ಷ? Why did he take the form of deer and yaksha? Question number 7, why has Aruna termed as a non-conformist? Okay na? Next heading, answer the following in questions. Question number 8, write the summary of the poem Upagupta. ಉಪಗುಪ್ತದು ಸಮ್ಮರಿನ ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್. ಕ್ವೆಶನ್ ನಂಬರ್ 9 ಅಲ್ಲಿ, ಲೆಟ್ ಮಿ ಟೇಕ್ ದ ಸ್ಪೇಡ್ ಆ್ಯಂಡ್ ವರ್ಕ್ ಇನ್ ಯುವರ್ ಪ್ಲೇಸ್. ಎ, ಹೂ ಸೆಡ್ ದಿಸ್? ಬಿ, ಹೂ ವಾಸ್ ಇಟ್ ಸೆಡ್ ಟು? ಸಿ, ವಾಟ್ ಈಸ್ ದ ವರ್ಕ್ ರೆಫರ್ ಟು ಹಿಯರ್? ಓಕೆ, ನೆಕ್ಸ್ಟ್ ಹೆಡಿಂಗ್ ನೋಡಿ, ಕೋಟ್ ಫ್ರಮ್ ಮೆಮೊರಿ. ಕ್ವೆಶನ್ ನಂಬರ್ 10, ಐ ಆಮ್ ಡ್ಯಾಶ್ 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 ನಿಯರ್. ಈ ಒಂದು ಪೊಯಮ್ನ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ ಮಕ್ಕಳ. ತುಂಬ ಈಸಿ ಇದೆ ನೋಡಿ. ಬರೀ 4 ಲೈನ್ನ ಫಿಲ್ ಮಾಡಿದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುವಂಥ ಚಾನ್ಸ್ ಇರುತ್ತೆ. ಚೆನ್ನಾಗಿ ಓದ್ಕೊಳ್ಳಿ, ಆರಾಮಾಗಿ ಆನ್ಸರ್ ಬರೀರಿ ಮಕ್ಕಳ. ಇಲ್ಲಿಗೆ 9th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ FA1ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.